ವಸಂತ ಪಂಚಮಿಯು ವಿದ್ಯಾರ್ಥಿಗಳಿಗೆ ಅತ್ಯಂತ ಮಹತ್ವರವಾದ ದಿನ. ಸರಸ್ವತಿ ತಾಯಿ ಜನಿಸಿದ ದಿನ ಎಂದರೆ ತಪ್ಪಾಗುವುದಿಲ್ಲ. ಈ ದಿನವನ್ನು ಮಗುವು ತನ್ನ ಮೊದಲ ಅಕ್ಷರಾಭ್ಯಾಸವು ಈ ದಿನದಿಂದಲೇ ಪ್ರಾರಂಭಿಸಬೇಕು ಎಂಬ ನಂಬಿಕೆಯೂ ಸಹ ಇದೆ. ಹಾಗಿದ್ದಲ್ಲಿ ಈ ವಸಂತ ಪಂಚಮಿಯ ಮಹತ್ವವೇನು? ಯಾಕೆ ವಸಂತ ಪಂಚಮಿ ದಿನದಂದು ಸರಸ್ವತಿಯನ್ನು ಪೂಜೆ ಮಾಡಬೇಕು ಎಂಬ ಎಲ್ಲ ವಿಷಯಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಮತ್ತ್ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋನ ಶುರು ಮಾಡೋಣ. ಬನ್ನಿ. ಸರಸ್ವತಿ ದೇವಿಯು ಜನಿಸಿದ ದಿನವನ್ನು ಸರಸ್ವತಿ ಜಯಂತಿ ಅಥವಾ ವಸಂತ ಪಂಚಮಿ ಎಂದು ಕರೆಯಲಾಗುತ್ತದೆ. 2026ರ ವಸಂತ ಪಂಚಮಿಯು ವಿದ್ಯಾರ್ಥಿಗಳಿಗೆ ಅತ್ಯಂತ ಮಹತ್ತರವಾದ ದಿನವಾಗಿದೆ. 2026ರ ವಸಂತ ಪಂಚಮಿ ಶುಭ ಮುಹೂರ್ತ ಯಾವುದು? ವಸಂತ ಪಂಚಮಿ ಪೂಜೆ ವಿಧಿವಿಧಾನಗಳು, ಮಹತ್ವ ಮತ್ತು ಸರಸ್ವತಿ ಮಂತ್ರಗಳ್ಯಾವುವು ಎಂಬ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಬನ್ನಿ. ಸರಸ್ವತಿ ಪೂಜೆ ಎಂದು ಕರೆಯಲ್ಪಡುವ ವಸಂತ ಪಂಚಮಿ ಹಿಂದೂ ಕ್ಯಾಲೆಂಡರಲ್ಲಿ ಆಧ್ಯಾತ್ಮಿಕವಾಗಿ ಮಹತ್ವದ ಹಬ್ಬದಲ್ಲಿ ಒಂದಾಗಿದೆ. ಇದು ವಸಂತ ಕಾಲದ ಪ್ರಾರಂಭವನ್ನು ಸೂಚಿಸುವಂತಹ ಹಬ್ಬವಾಗಿದೆ. ವಸಂತ ಪಂಚಮಿ ಹಬ್ಬವನ್ನು ಸರಸ್ವತಿ ಜಯಂತಿ ಅಥವಾ ಸರಸ್ವತಿ ದೇವಿಯ ಜನ್ಮದಿನವೆಂದೂ ಸಹ ಕರೆಯಲಾಗುತ್ತದೆ. ಈ ದಿನದಂದು ಜ್ಞಾನ, ಬುದ್ಧಿವಂತಿಕೆ, ಸಂಗೀತ, ಕಲೆ ಮತ್ತು ಶಿಕ್ಷಣದ ಸರ್ವರ್ಗೀಯ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವ ದೇವತೆಯಾಗಿದ್ದಾಳೆ. ಮದುವೆಗಳು, ಮನೆ ನಿರ್ಮಾಣ ಮತ್ತು ಹೊಸ ಆರಂಭಗಳನ್ನು ಮಾಡುವುದಕ್ಕೆ ಈ ದಿನ ಯಾವುದೇ ಶುಭ ಸಮಯವನ್ನು ನೋಡುವ ಅಗತ್ಯವಿಲ್ಲ. 2026ರ ವಸಂತ ಪಂಚಮಿಯ ಕುರಿತು ಸಂಪೂರ್ಣ ಮಾಹಿತಿ ತಿಳಿಯೋಣ. ಬನ್ನಿ. ವಸಂತ ಪಂಚಮಿ ಶುಭ ದಿನ 2026ರ ಜನವರಿ 23 ಶುಕ್ರವಾರದಂದು ಆಚರಣೆ ಮಾಡುತ್ತೇವೆ. ವಸಂತ ಪಂಚಮಿ ಆರಂಭ ಹೇಳುವುದಾದರೆ ಮುಂಜಾನೆ 2:28ಕ್ಕೆ ಪ್ರಾರಂಭವಾಗಿ ಮುಕ್ತಾಯವಾಗುವುದು ಶನಿವಾರ 1:46ರವರೆಗೆ. ಸರಸ್ವತಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಎಂದರೆ ಶುಕ್ರವಾರ ಬೆಳಗ್ಗೆ 7:15ರಿಂದ ಮಧ್ಯಾಹ್ನ 12:50ಕ್ಕೆ. ಇನ್ನು ವಸಂತ ಪಂಚಮಿ ಪೂಜೆಗೆ ಪ್ರಧಾನ ಸಮಯ ಯಾವುದು ಎಂದರೆ ಶುಕ್ರವಾರ ಬೆಳಗ್ಗೆ 7:15ರಿಂದ ಮಧ್ಯಾಹ್ನ 12:50. ಇದು ಶ್ರೇಷ್ಠದ ಸಮಯ ಎಂತಲೂ ಸಹ ಹೇಳಬಹುದು. ವಸಂತ ಪಂಚಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಂಗಳಕರವಾದ ಹಬ್ಬವಾಗಿದ್ದು, ಋತುಗಳ ಬದಲಾವಣೆ, ಕಲಿಕೆ, ಜ್ಞಾನ ಮತ್ತು ಕಲೆಗಳ ದೇವತೆಯ ಆರಾಧನೆಗೆ ಹೆಸರುವಾಸಿಯಾಗಿದೆ. ಈ ಶುಭ ಸಂದರ್ಭದಲ್ಲಿ ಸರಸ್ವತಿ ದೇವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ. ಸರಸ್ವತಿ ದೇವಿಯು ಕಲಿಕೆ, ಬುದ್ಧಿವಂತಿಕೆ, ಮಾತು, ಸಂಗೀತ ಮತ್ತು ಜ್ಞಾನದ ಪ್ರಧಾನ ದೇವತೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಸರಸ್ವತಿ ದೇವಿಯು ವಸಂತ ಪಂಚಮಿ ಎಂದು ಕಾಣಿಸಿಕೊಂಡಳು. ವಿದ್ಯಾರ್ಥಿಗಳು, ವಿದ್ವಾಂಸರು ಮತ್ತು ಕಲಾವಿದರು ಸೇರಿದಂತೆ ಕಲಿಕೆಯ ದೇವತೆಯ ಭಕ್ತಿಗೆ ಈ ಹಬ್ಬವು ಹೆಚ್ಚು ಫಲಪ್ರದವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಧರ್ಮಗ್ರಂಥಗಳಲ್ಲಿ ಶುಭ ದಿನಾಂಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನದಂದು ಕೈಗೊಳ್ಳುವ ಶುಭ ಚಟುವಟಿಕೆಗಳಿಗೆ ತ್ವರಿತ ಫಲಿತಾಂಶಗಳನ್ನು ನೀಡುತ್ತೇವೆ. ಇದು ಶುಭ ಸಮಯವಾಗಿದ್ದು, ಮದುವೆಗಳು ಮತ್ತು ಇತರರ ಶುಭ ಸಮಾರಂಭಗಳಿಗೆ, ಶುಭ ಕಾರ್ಯಕ್ರಮಗಳಿಗೆ ಹೆಚ್ಚು ಮಹತ್ವ ನೀಡುತ್ತದೆ. ವಸಂತ ಪಂಚಮಿಯ ದಿನದಂದೇ ಅಕ್ಷರಾಭ್ಯಾಸ ಮಾಡಲಾಗುವುದು. ಹೌದು, ವಸಂತ ಪಂಚಮಿಗೆ ಸಂಬಂಧಿಸಿದ ಅತ್ಯಂತ ಪವಿತ್ರ ಪದ್ಧತಿಗಳಲ್ಲಿ ಒಂದು ಈ ದಿನ.
ಹೆಚ್ಚು ಜನರು ಮಾಡುವಂತಹ ಅಕ್ಷರ ಅಭ್ಯಾಸ. ಇದನ್ನು ವಿದ್ಯಾ ಆರಂಭ ಎಂದು ಸಹ ಕರೆಯುತ್ತಾರೆ. ಈ ದಿನದಂದು ಹಿರಿಯರು ಅಥವಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಚಿಕ್ಕ ಮಕ್ಕಳಿಗೆ ಅವರ ಮೊದಲ ಅಕ್ಷರವನ್ನು ಕೈ ಹಿಡಿದು ಬರೆಸಲಾಗುತ್ತದೆ. ಈ ಕಾರ್ಯದ ಮೊದಲ ವಿದ್ಯುಕ್ತರಾಗಿ ಶಿಕ್ಷಣಕ್ಕೆ ಅವರನ್ನು ಪರಿಚಯಿಸಲಾಗುತ್ತದೆ. ಸರಸ್ವತಿ ದೇವಿಯಿಂದ ಆಶೀರ್ವದಿಸಲ್ಪಟ್ಟ ಶುಭ ದಿನದಂದು ಕಲಿಕೆ ಪ್ರಾರಂಭವಾಗಬೇಕು ಎಂಬ ನಂಬಿಕೆಯೂ ಸಹ ಇದೆ. ಈ ಆಚರಣೆಗೆ ಸಂಕೇತಿಸುತ್ತದೆ. ಚಿಕ್ಕ ಮಕ್ಕಳಲ್ಲದೆ ವಯಸ್ಕರು ಹೊಸ ಶೈಕ್ಷಣಿಕ ಕೋರ್ಸ್ಗಳು, ಸೃಜನಶೀಲ ಯೋಜನೆಗಳು, ಆಧ್ಯಾತ್ಮಿಕ ಅಧ್ಯಯನಗಳು ಅಥವಾ ವೃತ್ತಿಪರ ತರಬೇತಿಯನ್ನು ಪ್ರಾರಂಭಿಸಲು ವಸಂತ ಪಂಚಮಿಯನ್ನು ಹೆಚ್ಚಾಗಿ ಆಯ್ಕೆ ಮಾಡುತ್ತಾರೆ. ಇನ್ನು ವಸಂತ ಪಂಚಮಿಯನ್ನು ಪೂಜೆ ಮಾಡುವ ವಿಧಾನ ಹೇಗೆ ಎಂದರೆ, ವಸಂತ ಪಂಚಮಿ ದಿನದಂದು ಮುಂಜಾನೆ ಸ್ನಾನ ಮಾಡಿ ಶುದ್ಧವಾದ ಬಳಿಕ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು. ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ಒಂದು ಮರದ ಮಣೆ ಅಥವಾ ಪೂಜೆ ಪೀಠದ ಮೇಲೆ ಸರಸ್ವತಿ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಡಬೇಕು. ಸರಸ್ವತಿ ಪೂಜೆಗೆ ಹಳದಿ, ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ಕಪ್ಪು ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ತಪ್ಪಿಸುವುದು ಒಳ್ಳೆಯದು. ಪೂಜೆ ಮಾಡುವಾಗ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ, ಏಕೆಂದರೆ ಇದು ಸಕಾರಾತ್ಮಕ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ಸಹ ನಂಬಲಾಗಿದೆ. ಭಕ್ತಿಯ ಸಂಕೇತವಾಗಿ ನಿಮ್ಮ ಬಲಗೈಯನ್ನು ಬಳಸಿ ಹಳದಿ ಮತ್ತು ಬಿಳಿ ಹೂಗಳೊಂದಿಗೆ ಬಿಳಿ ಶ್ರೀಗಂಧದ ಪೇಸ್ಟನ್ನು ಅರ್ಪಿಸಿ. ಪ್ರಸಾದಕ್ಕಾಗಿ ನೀವು ಕಲ್ಲು ಸಕ್ಕರೆ, ಮೊಸರು ಮತ್ತು ಕೇಸರಿ ಮಿಶ್ರಿತ ಪಾಯಸವನ್ನು ಅರ್ಪಿಸಬಹುದು. ಇನ್ನು ವಸಂತ ಪಂಚಮಿಯ ಮಂತ್ರಗಳು ಯಾವುದು ಎಂದರೆ, ಸರಸ್ವತಿ ನಮಸ್ತಭ್ಯೋ ವರದೆ ಕಾಮರೂಪೇಣಿ ವಿದ್ಯಾರಂಭಂ ಕರಿಷ್ಮಾಮಿ ಸಿದ್ಧಿವರ್ತಂ ಮೇ ಸದಾ. ಈ ಮಂತ್ರವನ್ನು ಜಪಿಸಿದರೆ ಸಾಕು. ಒಟ್ಟಾರೆಯಾಗಿ ವಸಂತ ಪಂಚಮಿ ಬಗ್ಗೆ ಹೇಳುವುದು ಏನೆಂದರೆ, ಇದು ಹಿಂದೂ ಧರ್ಮದ ಪ್ರಮುಖ ಹಬ್ಬ. ಇದು ಮಾಘ ಮಾಸದ ಶುಕ್ಲ ಪಂಚಮಿ ದಿನದಂದು ಆಚರಿಸಲಾಗುತ್ತದೆ. ಈ ದಿನದಿಂದ ವಸಂತ ಋತು ಆರಂಭವಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ವಸಂತ ಪಂಚಮಿಯ ಮುಖ್ಯ ಅರ್ಥವೇ ವಿದ್ಯಾದೇವಿಯ ಸರಸ್ವತಿಯ ಆರಾಧನೆಯಾಗಿದೆ. ವಿದ್ಯಾರ್ಥಿಗಳು ಪುಸ್ತಕ, ಪೆನ್ನು, ವಾದ್ಯಗಳನ್ನು ಪೂಜಿಸುತ್ತಾರೆ. ಹೊಸ ವಿದ್ಯಾಭ್ಯಾಸ ಪ್ರಾರಂಭಿಸಲು ಇದು ಶುಭ ದಿನ. ಸಂಗೀತ, ಕಲೆ, ಸಾಹಿತ್ಯ ಕ್ಷೇತ್ರದವರಿಗೂ ಸಹ ವಿಶೇಷವಾದ ದಿನ ಎಂದಲೇ ಹೇಳಬಹುದು. ಪ್ರಕೃತಿಯಲ್ಲಿ ಹೊಸ ಜೀವ, ಹಸಿರು ಹೂಗಳ ಅರಳಿಕೆ ಕೃಷಿಗೆ ಶುಭಕಾಲ, ಸಂತೋಷ, ಸೌಂದರ್ಯ ಮತ್ತು ಸೃಜನಶೀಲತೆಯ ಸಂಕೇತವಾಗಿದೆ. ಈ ದಿನ ಹಳದಿ ಬಟ್ಟೆ ಧರಿಸುವುದು ಮತ್ತು ಹಳದಿ ಆಹಾರ ಸೇವಿಸುವುದು ಒಳ್ಳೆಯದು ಅಂತಲೂ ಹೇಳಬಹುದು. ಸಂತೋಷ, ಶಕ್ತಿ, ಜ್ಞಾನ ಎಲ್ಲವನ್ನೂ ಸಹ ಈ ವಸಂತ ಪಂಚಮಿ ಸೂಚಿಸುತ್ತದೆ. ಇನ್ನು ಸರಸ್ವತಿ ಪೂಜೆ, ವಿದ್ಯಾರಂಭ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಮೊದಲ ಅಕ್ಷರ ಬರೆಸುವುದು ಒಳ್ಳೆಯದು. ದೇವಸ್ಥಾನಗಳಲ್ಲಂತೂ ಈ ಹಬ್ಬದ ಬಗ್ಗೆ ವಿಶೇಷ ಪೂಜೆ ಪುನಸ್ಕಾರಗಳು ಇದ್ದೇ ಇರುತ್ತದೆ ಎಂದು ಹೇಳಬಹುದು. ಇದಿಷ್ಟು ವಸಂತ ಪಂಚಮಿಯ ಮಹತ್ವ.